ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಮುಂದಿನ 2 ವರ್ಷದ ಕಾಂಗ್ರೆಸ್ ಆಡಳಿತಕ್ಕೆ ನೂತನ ಸಾರಥಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಮುಖ್ಯಮಂತ್ರಿ ಆದಂಥ ಬೆನ್ನಲ್ಲೇ 6 ಪ್ರಮುಖವಾದಂಥ ಘೋಷಣೆಗಳನ್ನು ಮಾಡಿದ್ರು. ಅದಾದ ನಂತರ ಎಲ್ಲ ಕಡೆಯೂ ದೇವಸ್ಥಾನಗಳಿಗೆ, ಮಠಮಾನ್ಯಗಳಿಗೆ ಭೇಟಿಯನ್ನು ಕೊಟ್ಟರು. ಮತ್ತು ಮೊನ್ನೆ ಅವರ ಸ್ವಕ್ಷೇತ್ರವಾಗಿರುವಂತಹ ಕನಕಪುರ, ರಾಮನಗರ ಎಲ್ಲೆಡೆಯೂ ಕೂಡ ಭರ್ಜರಿ ರೋಡ್ ಶೋ ಅನ್ನು ನಡೆಸಿ ಕಾರ್ಯಕರ್ತರಿಗೆ, ಅವರ ಅಭಿಮಾನಿಗಳಿಗೆ, ಬೆಂಬಲಿಗರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ರು. ಒಂದರ್ಥದಲ್ಲಿ ಗೆಲುವಿನ ಭಾಷಣದ ರೀತಿ ತಮ್ಮ ಭಾಷಣವನ್ನು ಎಲ್ಲೆಡೆಯೂ ಕೂಡ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ಸಚಿವ ಸಂಪುಟ ಸಹೋದ್ಯೋಗಿಗಳೇ ಬೆಂಬಲವನ್ನು ಕೊಡ್ತಾ ಇಲ್ಲ, ಸಹಕಾರವನ್ನು ಕೊಡ್ತಾ ಇಲ್ಲ. ಅಸಮಾಧಾನಗಳ ಮಧ್ಯೆ ಅದೆಲ್ಲವನ್ನು ಕೂಡ ಸರಿದೂಗಿಸಿಕೊಂಡು, ಇಲಾಖೆಗಳನ್ನು ಅವರು ವಹಿಸಿಕೊಂಡು, ಖಾತೆಗಳನ್ನು ಅವರು ವಹಿಸಿಕೊಂಡು ಯಾವ ರೀತಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲವನ್ನು ಕೊಡ್ತಾರೆ, ಯಾವ ರೀತಿಯಾದಂತಹ ಕಾರ್ಯವೈಖರಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದ್ದಿರುತ್ತೆ. ಉಳಿದಿರುವಂತಹ 2 ವರ್ಷಗಳಿಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತೆ ಅವರು ಕಂಡಿರುವಂತಹ ಒಂದಷ್ಟು ಕನಸುಗಳು, ಬ್ರ್ಯಾಂಡ್ ಬೆಂಗಳೂರು ಹೊರತಾಗಿ ಬೆಂಗಳೂರಿನ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ಏನೇನೆಲ್ಲ ಡಿ.ಕೆ. ಶಿವಕುಮಾರ್ ಅವರ ಕಾಲದಲ್ಲಿ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರ ಒಂದು ನಡೆ ಎಲ್ಲೆಡೆಯೂ ಕೂಡ ಭಾರಿ ಪ್ರಶಂಸೆಗೆ, ಮತ್ತೊಂದೆಡೆ ರಾಜಕೀಯವಾದಂತಹ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಅದೇನಂತ ಹೇಳಿದ್ರೆ, ರಾಜ್ಯ ಕಂಡಂತಹ ಎಲ್ಲ ಮಾಜಿ ಮುಖ್ಯಮಂತ್ರಿಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದೆಡೆ ಎಲ್ಲ ಕಡೆಯಿಂದಲೂ ಕೂಡ ಸಾಲು ಸಾಲಾಗಿ ಮೊದಲಿಗೆ ವೀರಪ್ಪ ಮೊಯ್ಲಿಯವರನ್ನ ಭೇಟಿ ಆಗ್ತಾರೆ, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರನ್ನ ಭೇಟಿಯಾದ್ರು, ಜಗದೀಶ್ ಶೆಟ್ಟರ್ ಮನೆಗೆ ಹೋದ್ರು, ಎಲ್ಲರನ್ನೂ ಕೂಡ ಭೇಟಿ ಆಗ್ತಾರೆ. ಈ ಮೊದಲು ಅವರ ಪ್ರಮಾಣ ವಚನದ ದಿವಸ ರಾಜ್ಯ ಕಂಡಂತಹ ಹಿರಿಯ ರಾಜಕಾರಣಿಗಳ ಆಶೀರ್ವಾದವನ್ನು ಕೂಡ ಪಡೆದುಕೊಂಡ್ರು ಡಿ.ಕೆ. ಶಿವಕುಮಾರ್ ಅವರು. ಮೊದಲಿಗೆ ಭೇಟಿ ಕೊಟ್ಟಂತದ್ದು ರಾಜಕೀಯ ಮುತ್ಸದ್ದಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ನಿವಾಸಕ್ಕೆ ಹೋಗಿ, ಅದರಲ್ಲೂ ಕೂಡ ದೇವೇಗೌಡರ ಕುಟುಂಬ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕುಟುಂಬಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯ ವೈರುಧ್ಯ ಇದೆ. ಅದೆಲ್ಲವನ್ನು ಕೂಡ ಬದಿಗೆ ಸರಿಸಿ ಡಿ.ಕೆ. ಶಿವಕುಮಾರ್ ಅವರು ಮೊದಲು ದೇವೇಗೌಡರ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾರೆ. ಅದಾದ ನಂತರ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕರು ಬಿ.ಎಸ್. ಯಡಿಯೂರಪ್ಪನವರ ಮನೆಗೂ ಕೂಡ ಹೋಗ್ತಾರೆ, ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ಬರ್ತಾರೆ. ಅದಾದ ನಂತರ ನಿನ್ನೆಯಿಂದಲೂ ಕೂಡ ರಾಜ್ಯ ಕಂಡಂತಹ ಮಾಜಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಭೇಟಿ ಕೊಡ್ತಾ ಇರುವಂಥದ್ದು ವೀರಪ್ಪ ಮೊಯ್ಲಿ, ಡಿ.ವಿ. ಸದಾನಂದ ಗೌಡರು ಮತ್ತು ಜಗದೀಶ್ ಶೆಟ್ಟರ್ ಅವರು. ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ತಾವು ಮುಖ್ಯಮಂತ್ರಿಯಾಗಿದ್ದುಕೊಂಡು ಹೇಗೆ ರಾಜ್ಯವನ್ನು ಮುನ್ನಡೆಸಬೇಕು, ಏನೇನೆಲ್ಲ ಕೆಲಸಗಳನ್ನು ಮಾಡಬೇಕು, ಏನೇನೆಲ್ಲ ಯೋಜನೆಗಳಂತಾರೆ. ಯಾಕೆ ವೀರಪ್ಪ ಮೊಯ್ಲಿ ವಾಸ್ ಆನ್ ಕಾಂಗ್ರೆಸ್, ಫೈನ್. ಆದರೆ ಡಿ.ವಿ. ಸದಾನಂದ ಗೌಡರಾಗಿರ್ಲಿ, ಜಗದೀಶ್ ಶೆಟ್ಟರ್ ಆಗಿರ್ಲಿ, ಅವರೆಲ್ಲರೂ ಕೂಡ ಬಿಜೆಪಿಯಿಂದ ಮುಖ್ಯಮಂತ್ರಿಗಳಾಗಿದ್ದಂಥವರು. ಆದರೂ ಕೂಡ ಪಕ್ಷ ಬೇರೆ ಇದ್ದರೂ ಕೂಡ, ಅವರ ರಾಜಕೀಯ ನಿಲುವುಗಳು ಬೇರೆ ಇದ್ದರೂ ಕೂಡ, ಎಲ್ಲವನ್ನೂ ಕೂಡ ಬದಿಗೆ ಇಟ್ಟು ಡಿ.ಕೆ. ಶಿವಕುಮಾರ್ ಅವರು ಎಲ್ಲರನ್ನೂ ಕೂಡ ಭೇಟಿಯಾಗಿ ಸಲಹೆ ಮತ್ತು ಸೂಚನೆಗಳನ್ನು ತೆಗೆದುಕೊಂಡಿದ್ದಾರಂತೆ. ಅಂದರೆ ತಾನು ಮುಖ್ಯಮಂತ್ರಿ ಹಾಗೆ ಅವರು ಮುಖ್ಯಮಂತ್ರಿಗಳಾಗಿದ್ರು, ಅವರು ಯಾವ ರೀತಿ ಕೆಲಸವನ್ನು ಮಾಡಿದ್ದಾರೆ, ಏನು ಮಾಡಬಹುದು, ಹೇಗೆ ನಡೆದುಕೊಳ್ಳಬೇಕು, ಏನು ಎತ್ತ, ಈ ರೀತಿಯಾದಂಥ ಪೂರ ಎಲ್ಲ ಡಿಸ್ಕಷನ್ಸ್ ಅನ್ನ, ಸಲಹೆ ಮತ್ತು ಸೂಚನೆಗಳನ್ನ ಎಲ್ಲ ಮಾಜಿ ಮುಖ್ಯಮಂತ್ರಿಗಳಿಂದ ತಗೊಂಡಿದ್ದಾರಂತೆ. ಅದಾದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದಂಥ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ನಾನು ಸಮಯ ಕೊಟ್ಟರೆ, ಅವಕಾಶ ಸಿಕ್ಕರೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿ ಆಗ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಎಲ್ಲೆಡೆಯೂ ಕೂಡ ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಏನಂದ್ರೆ, ಕುಮಾರಸ್ವಾಮಿಯವರು ಮತ್ತು ಡಿ.ಕೆ. ಶಿವಕುಮಾರ್ ಅವರಿಬ್ಬರೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು. ಇಬ್ಬರಿಗೂ ಕೂಡ ಈ ರಾಜಕೀಯ ವೈರುಧ್ಯ ದೊಡ್ಡ ಮಟ್ಟದಲ್ಲಿದೆ. ಯಾಕೆ ಪ್ರತಿ ಬಾರಿಯೂ ಕೂಡ ಕುಮಾರಸ್ವಾಮಿಯವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಒಂದಲ್ಲ ಒಂದು ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿಗಳು, ಗಲಾಟೆಗಳು, ಜಗಳಗಳು ಆಗ್ತಾನೆ ಇರುತ್ತೆ. ಇದೆಲ್ಲವೂ ಕೂಡ ಇದ್ರು. ಮೊನ್ನೆ ರಾಮನಗರದಲ್ಲಿ ಮಾತಾಡ್ತಾ JDS ಕಾರ್ಯಕರ್ತರಿಗೆ ಮುಕ್ತವಾದಂಥ ಓಪನ್ ಆಫರ್ ಕೊಟ್ಟರು. ನೀವು ನನ್ನ ಯಾವ ರೀತಿಯಾಗಲೂ ಬಳಸ್ಕೊಳ್ಬಹುದು, ನಿಮಗೆಲ್ಲರಿಗೂ ಕೂಡ ನನ್ನ ಮನೆ ಬಾಗಿಲು ಯಾವಾಗ ತೆಗೆದಿರುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಲೆಕ್ಕಾಚಾರ ಏನಿತ್ತು ಅನ್ನುವಂಥ ಒಂದು ಚರ್ಚೆ. ಮತ್ತೊಂದೆಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಕ್ಕರೂ ಕೂಡ ಅವರನ್ನು ನಾನು ಭೇಟಿ ಆಗ್ತೇನೆ, ಅವರಿಂದಲೂ ಕೂಡ ಸಲಹೆ ಸೂಚನೆಗಳನ್ನ ತೆಗೆದುಕೊಳ್ಳುತ್ತೇನೆ ಅನ್ನುವಂಥ ಮಾತನ್ನ ಡಿ.ಕೆ. ಶಿವಕುಮಾರ್ ಆಡಿರೋದು. ಇದೆಲ್ಲವೂ ಕೂಡ ಆರಂಭಿಕ ದಿನಗಳಲ್ಲಿ ಸುಮ್ಮನೆ ಪ್ರಚಾರಕ್ಕೋಸ್ಕರನೋ ಅಥವಾ ಇವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡಿದ್ದಾರೆ, ಯಾರ ಜೊತೆಗೂ ಕೂಡ ಶತ್ರುತ್ವವನ್ನು ಬೆಳೆಸ್ಕೊಳ್ತಾ ಇಲ್ಲ, ರಾಜಕೀಯ ವೈರುಧ್ಯನ ಇಟ್ಕೊಂಡಿಲ್ಲ ಡಿ.ಕೆ. ಶಿವಕುಮಾರ್ ಅವರು, ಉತ್ತಮವಾದಂಥ ಮುಖ್ಯಮಂತ್ರಿ ಅನಿಸ್ಕೊಳ್ಳೋದಕ್ಕೆ ಏನಾದರೂ ಈ ರೀತಿಯಾದಂಥ ಒಂದು ಲೆಕ್ಕಾಚಾರ ಇಟ್ಟುಕೊಂಡು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು, ಅಥವಾ ನಿಜವಾಗಿಯೂ ಏನೋ ಮಾಡಬೇಕು ಅನ್ನುವಂಥ ಎಲ್ಲ ಸಲಹೆ ಸೂಚನೆಗಳನ್ನು ತಗೊಂಡೇ, ನಾನು ಮಾರ್ಗದರ್ಶನವನ್ನು ಇಟ್ಟುಕೊಂಡೇ ನಾನು CM ಆಗಿ ಮುಂದುವರಿತೇನೆ, ರಾಜ್ಯಭಾರವನ್ನು ಮಾಡ್ತೇನೆ ಅನ್ನುವಂಥ ಲೆಕ್ಕಾಚಾರ ಡಿ.ಕೆ. ಶಿವಕುಮಾರ್ ಅವ್ರದಾಗ ಗೊತ್ತಿಲ್ಲ. ಯಾವ ರೀತಿಯಾಗಿ ಅವರು ರಾಜ್ಯಭಾರವನ್ನು ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.